ನಮಸ್ಕಾರ. ಇವತ್ತಿನ ವಿಡಿಯೋ ಸರ್ಕಾರಕ್ಕೆ ಈ ವರ್ಷ PSU ಕಂಪನಿಗಳಿಂದ ಬಂದ ಲಾಭಾಂಶ ಬರೋಬ್ಬರಿ 63,000 ಕೋಟಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ PSU ಕಂಪನಿಗಳಿಂದ ಸಾಮಾನ್ಯವಾಗಿ ಜಾಸ್ತಿ ಡಿವಿಡೆಂಡ್ ಅನ್ನು ಘೋಷಣೆ ಮಾಡ್ತಾರೆ. ನೀವು ಕಾರಣ ಏನು ಅಂತ ಕೇಳಬಹುದು. ಮುಖ್ಯವಾದ ಕಾರಣ ಏನು ಅಂತಂದ್ರೆ ಈ PSU ಕಂಪನಿಗಳಲ್ಲಿ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಮತ್ತು ಶೇರ್ ಹೋಲ್ಡರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾಗೆ ವರ್ಷ ತುಂಬಾ ದುಡ್ಡು ಬೇಕಾಗುತ್ತೆ ಜನಪರ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಗಾಗಿ. ಅದಕ್ಕೋಸ್ಕರ ಅವರು ಇಂತಹ ಕಂಪನಿಗಳಿಂದ ಲಾಭಾಂಶವನ್ನು ಪಡ್ಕೊಳ್ತಾರೆ. ಆಗ ಅವರಿಗೆ ಒಂದಷ್ಟು ಬೆನಿಫಿಟ್ ಆಗುತ್ತೆ. ಫೈನಾನ್ಷಿಯಲ್ ಇಯರ್ 2022-23 ಸೆಂಟ್ರಲ್ ಗೌರ್ಮೆಂಟ್ಗೆ ಟೋಟಲ್ ಡಿವಿಡೆಂಡ್ ಬಂದದ್ದು 63,056 ಕೋಟಿ ಫ್ರಮ್ 67 ಲಿಸ್ಟೆಡ್ PSU ಕಂಪನೀಸ್. ಇದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 24.7% ಮೇಲೆ. ಅಂದ್ರೆ ಕಳೆದ ವರ್ಷ 21-22ರಲ್ಲಿ ಡಿವಿಡೆಂಡ್ ಸಿಕ್ಕಿದ್ದು 50,583 ಕೋಟಿ. ಮತ್ತೆ ಕೋವಿಡ್ಗಿಂತ ಮುಂಚೆ 19-20ರಲ್ಲಿ ಡಿವಿಡೆಂಡ್ ಈ ಕಂಪನಿಗಳು ಕೊಟ್ಟದ್ದು 29,049 ಕೋಟಿ. ಈ ಲೆಕ್ಕ ಹೇಳುವ ಸಂದರ್ಭದಲ್ಲಿ ಇನ್ನೂ ಕೂಡ ಗೇಲ್ ಮತ್ತು ಹಿಂದೂಸ್ತಾನ್ ಕಾಪರ್ ಎರಡು ಕಂಪನಿಗಳು ತಮ್ಮ ಡಿವಿಡೆಂಡ್ ಡಿಕ್ಲೇರ್ ಮಾಡಿಲ್ಲ. ಅದೇನಾದ್ರೂ ಡಿಕ್ಲೇರ್ ಮಾಡಿದ್ರೆ 63,056 ಕೋಟಿಗಿಂತ ಜಾಸ್ತಿ ಆಗುವಂತ ಎಲ್ಲ ಲಕ್ಷಣಗಳಿದ್ದಾವೆ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಹೈಯೆಸ್ಟ್ ಡಿವಿಡೆಂಡ್ ಪೇಯರ್ಸ್ ದ ಗವರ್ಮೆಂಟ್ PSU ಕಂಪನಿಗಳಲ್ಲಿ ಕೋಲ್ ಇಂಡಿಯಾ 13,550 ಕೋಟಿ, ONGC 8,335 ಕೋಟಿ, SBI 5,740 ಕೋಟಿ. PSUಗಳಿಂದ ಒಂದಷ್ಟು ಲಾಭಾಂಶ ಅಂತಂದ್ರೆ ಗೌರ್ಮೆಂಟ್ಗೆ ಇನ್ನೊಂದಷ್ಟು ದೊಡ್ಡ ಲಾಭಾಂಶ RBI ಇಂದ ಸರ್ಪ್ಲಸ್ ಅಂತ ಬರುತ್ತೆ. 87,416 ಕೋಟಿ. ಈ ಎಲ್ಲ ಹಣ ಸರ್ಕಾರಕ್ಕೆ ಏನ್ ಸೇರುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ವೆಲ್ಫೇರ್ ಸ್ಕೀಮ್ಗಳಿಗೆ ಮತ್ತು ದೇಶದ ಬೆನಿಫಿಟ್ಗಾಗಿ ಖರ್ಚು ಮಾಡ್ತಾರೆ. ಸಾಮಾನ್ಯವಾಗಿ ಸರ್ಕಾರದವರು ಡಿವಿಡೆಂಡ್ ಮೇಲೆ ಒಂದಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ಕಾರಣ ಏನು ಅಂತಂದ್ರೆ ಅವರು ಅವರ ಷೇರುಗಳನ್ನು ಮಾರೋದಿಲ್ಲ, ಅವರ ಸ್ಟೇಕ್ ಅನ್ನು ಮಾರೋದಿಲ್ಲ. ಅದರಿಂದಾಗಿ ಅವರ ಶೇರ್ ಮೇಲೆ ಹೋದ್ರು ಕೆಳ ಹೋದ್ರು ಅವರಿಗೇನು ವ್ಯತ್ಯಾಸ ಆಗೋದಿಲ್ಲ. ಅವರಿಗೆ ಬೇಕಾಗಿದ್ದು ಒಂದಷ್ಟು ಡಿವಿಡೆಂಡ್ ಮತ್ತು ಅದರಿಂದಾಗಿ ಮಾಡಬಹುದಾದಂತ ವೆಲ್ಫೇರ್ ಸ್ಕೀಮ್ಸ್. ಎಲ್ಲರಿಗೂ ತಿಳಿದಿರುವಂತ ಒಂದು ವಿಚಾರ ಏನು ಅಂತಂದ್ರೆ ಸಾಮಾನ್ಯವಾಗಿ PSU ಕಂಪನಿಗಳ ಎಫಿಷಿಯನ್ಸಿ ತುಂಬಾ ಕಮ್ಮಿ ಇರುತ್ತೆ. ಯಾಕಂತಂದ್ರೆ PSU ಕಂಪನಿಗಳು ಸರ್ಕಾರದ ನಿರ್ದೇಶನದಂತೆ ಕೆಲಸ ಮಾಡಬೇಕಾಗುತ್ತೆ. ಬೇಗ ಡಿಸಿಷನ್ ಅನ್ನು ತಗೊಳಕ್ಕಾಗೋದಿಲ್ಲ. ಅಲ್ಲದೆ ಹೈ ಡಿವಿಡೆಂಡ್ ಅನ್ನು ಪೇ ಮಾಡ್ತಾ ಇರೋದ್ರಿಂದ ಆ ಕಂಪನಿಯಲ್ಲಿ ಒಂದಷ್ಟು ಗ್ರೋತ್ ಕೂಡ ಕಮ್ಮಿ ಇರುತ್ತೆ. ಇಂತಹ PSU ಕಂಪನಿಗಳಿಂದ ಮುಂದೆ ಏನಾದ್ರೂ ಡಿವಿಡೆಂಡ್ ಪೇಔಟ್ ಆದ್ರೆ ಅವಾಗ ಅಷ್ಟೇ ರೂಪಾಯಿ ಆ ಷೇರು ಕೆಳಗೆ ಬೀಳುತ್ತೆ. ಅದರಿಂದಾಗಿ ನಾವು ಸಾಮಾನ್ಯವಾಗಿ ಗಮನಿಸಿದ ಒಂದು ವಿಷಯ ಏನು ಅಂತಂದ್ರೆ PSU ಕಂಪನಿಗಳ ಷೇರಿನ ಬೆಲೆ ಮೇಲಕ್ಕೆ ಹೋಗೋದಿಲ್ಲ. ಅದರ ಬದಲಾಗಿ ಬಹುಶಃ ಕೆಲವೊಮ್ಮೆ ನೆಗೆಟಿವ್ ಟೆರಿಟರಿ ಕೂಡ ಹೋಗುತ್ತೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಸರ್ಕಾರದವರು PSU ಕಂಪನಿಗಳನ್ನು ಪ್ರೈವೇಟೈಸ್ ಮಾಡಿದ್ರೆ ಒಳ್ಳೇದಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.